ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅರ್ಥ ಮಾಡ್ಕೊಳ್ತಿದ್ದೀನಿ. ಈಗ ನಾನು ಮನೋವಿಜ್ಞಾನದ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಮನೋವಿಜ್ಞಾನ ಅಂದ್ರೇನು, ಮನೋವಿಜ್ಞಾನದ ಶಬ್ದಾರ್ಥಗಳು ಯಾವುವು, ಮನೋವಿಜ್ಞಾನದ ಸ್ವರೂಪ ಏನು, ಮನೋವಿಜ್ಞಾನದ ವ್ಯಾಖ್ಯೆಗಳ ಬಗ್ಗೆ ಈ ತರಗತಿಯಲ್ಲಿ ನಿಮಗೆ ತಿಳಿಸಲು ಇಷ್ಟಪಡ್ತಿದ್ದೇನೆ. ಈಗ ಮನೋವಿಜ್ಞಾನದ ಅಂದ್ರೇನು, ಮನೋವಿಜ್ಞಾನ ಯಾವ ರೀತಿ ಬೆಳೆದು ಬಂತು ಅಂತಂದರೆ, ಮನೋವಿಜ್ಞಾನವು ನಾವು ದೈನಂದಿನ ಜೀವನಕ್ಕೆ ಸಂಬಂಧಿಸಿದಾಗಿದೆ. ನಾವು ದೈನಂದಿನ ಜೀವನದಲ್ಲಿ ಮನೋವಿಜ್ಞಾನವನ್ನು ಯಾವ ರೀತಿ ಸಂಭವಿಸ್ತಿದೆ ಅಂತಂದರೆ, ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಮನೋವಿಜ್ಞಾನ ನಾವು ದೈನಂದಿನ ಅಥವಾ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ಅಥವಾ ಬರುವ ಕೆಲವೊಂದು ಬಂದ ಸಮಸ್ಯೆಗಳನ್ನು ಅವನು ಯಾವ ರೀತಿ ಪರಿಹರಿಸ್ತಾನೆ, ಮತ್ತು ಅವನು ಈಗ ಬಂದಿರುವ ಭಯ ಅಥವಾ ಆ ಭಯದಿಂದ ಯಾವ ರೀತಿ ದೂರ ಆಗ್ತಾನೆ, ಮತ್ತು ತನ್ನ ನೆನಪುಗಳನ್ನು ಯಾವ ರೀತಿ ನೆನಪಿಸ್ಕೊಳ್ತಾನೆ, ಅವನ ನೆನಪಿನ ಶಕ್ತಿಯನ್ನು ಯಾವ ರೀತಿ ಹೆಚ್ಚಿಸ್ಕೊಳ್ತಾನೆ, ಅಥವಾ ಮತ್ತು ಈಗ ಈ ಅನೇಕ ಸಮಸ್ಯೆಗಳನ್ನು ಅವನು ಯಾವ ರೀತಿ ಪರಿಹಾರ ತಂದುಕೊಳ್ತಾನೆ ಎಂಬುದೇ ಅವುಗಳನ್ನು ಪರಿಹಾರ ತಂದುಕೊಳ್ತಾನೆ ಅಂದರೆ ಪರಿಹಾರವನ್ನು ಸೂಚಿಸುತ್ತೆ. ಅದೇ ಮನೋವಿಜ್ಞಾನ ಅಂದರೆ ಪರಿಹಾರವನ್ನು ಸೂಚಿಸೋದು. ಈಗ ಅಂದರೆ ಈಗ ಅದನ್ನು ನಾವು ಒಂದು ಶಾಸ್ತ್ರ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಒಂದು ವಿಜ್ಞಾನ ಅಂತಲೂ ಹೇಳೋಕ್ಕಾಗಲ್ಲ. ಮನೋವಿಜ್ಞಾನವು ಒಂದು ಉತ್ತಮವಾದ ಅಂಶಗಳನ್ನು ಹೊಂದಿರೋ ವಿಧಾನ. ನಾವು ಫಸ್ಟು ಮನೋವಿಜ್ಞಾನವನ್ನು ನಾವು ತತ್ವಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತಿದ್ವಿ. ಅಂದರೆ ಫಿಲೋಸಫಿಯಲ್ಲಿ ನಾವು ಮನೋವಿಜ್ಞಾನವು ಒಂದು ಭಾಗವಾಗಿ ಅಧ್ಯಯನ ಮಾಡ್ತಿದ್ವಿ. ಆದರೆ ಬೆಳವಣಿಗೆ ಬರ್ತಾ ಮನೋವಿಜ್ಞಾನವನ್ನು ನಾವೇನು ಮಾಡಿದ್ವಿ, ಇದನ್ನು ತತ್ವಶಾಸ್ತ್ರದಿಂದ ಏನು ಮಾಡಿದ್ವಿ, ಪ್ರತ್ಯೇಕವಾಗಿ ಮಾಡಲಾಯಿತು. ಆ ಪ್ರತ್ಯೇಕವಾಗಿ ಮಾಡಿದ ನಂತರ ಮನೋವಿಜ್ಞಾನಕ್ಕೆ ಅದರದೇ ಆದ ಮಹತ್ವ ಮತ್ತು ಅದರದೇ ಆದ ವಿಶೇಷತೆ, ಅದರದೇ ಆದ ಪಂಥಗಳು ಮತ್ತು ಅದರಲ್ಲಿ ಇರುವ ತತ್ವಜ್ಞಾನಿಗಳು, ಈ ಮನೋವಿಜ್ಞಾನಿಗಳು ಇವರು ತತ್ವಶಾಸ್ತ್ರದಲ್ಲಿ ತತ್ವಜ್ಞಾನಿಗಳನ್ನು ಅಂತಿದ್ರೆ, ಈಗ ಮನೋಶಾಸ್ತ್ರದಲ್ಲಿ ಬಂದಿರೋ ವ್ಯಕ್ತಿಗಳನ್ನು ಮನೋವಿಜ್ಞಾನಿಗಳು ಅಂತಲೂ ಕರೆಯಲ್ಪಡ್ತೀವಿ. ಈ ರೀತಿ ಮನೋವಿಜ್ಞಾನವು ನಾವು ದೈನಂದಿನ ಜೀವನದಲ್ಲಿ ಬಳಸ್ತೀವಿ. ಆದರೆ ಮನೋವಿಜ್ಞಾನ ಅಂತ ಪದವನ್ನು ನಾವು ಬಳಸಲ್ಲ. ಅದು ಒಬ್ಬ ವ್ಯಕ್ತಿ ಬಗ್ಗೆ ಅಧ್ಯಯನ ಮಾಡ್ತಿದ್ವಿ, ಅವನ ವರ್ತನೆಯನ್ನು ಅಧ್ಯಯನ ಮಾಡ್ತಿದ್ವಿ ಅಂತಂದರೆ ಮನೋವಿಜ್ಞಾನ ಅಂತ ಸೈಕಾಲಜಿ ಸ್ಟಡಿ ಮಾಡ್ತಿದ್ವಿ ಅಂತ ಹೇಳಲ್ಲ. ಆದರೆ ಅವ್ರ ವರ್ತನೆಯಲ್ಲಿ ಶಬ್ದದ ಬಳಕೆ ಕಡಿಮೆ ಆದರೂ ನಾವು ಪ್ರತಿಯೊಂದು ಸಿಚುವೇಷನಲ್ಲಿ, ಪ್ರತಿಯೊಂದು ಸನ್ನಿವೇಶದಲ್ಲಿ, ಅಥವಾ ಪ್ರತಿಯೊಂದು ಸಣ್ಣ ಮಕ್ಕಳು ಸ್ಟಡಿ ಅಥವಾ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ವರ್ತನೆಗಳ ಅಧ್ಯಯನ ಮಾಡಲು, ಅಥವಾ ಆಸ್ಪತ್ರೆಗಳಲ್ಲಿ ಪೇಷಂಟ್ಗಳು, ರೋಗಿಗಳ ವರ್ತನೆ ಅಧ್ಯಯನ ಮಾಡಲು ಇವುಗಳ ಪ್ರತಿಯೊಂದು ಸನ್ನಿವೇಶಗಳನ್ನು ನಾವು ಮನೋವಿಜ್ಞಾನ ವಿಷಯವನ್ನು ಬಳಸ್ಕೊಳ್ತೀವಿ. ಅರ್ಥ ಆಯ್ತು ಅಂದ್ಕೊಳ್ತಿದ್ದೀನಿ. ಈಗ ಮನೋವಿಜ್ಞಾನ ಅರ್ಥ ಏನು ಅಂತಂದರೆ, ಈಗ ಮನೋವಿಜ್ಞಾನದಲ್ಲಿ ನಾವು ಕನ್ನಡದಲ್ಲಿ ಏನಂತೀವಿ ಅಂದರೆ ಮನೋವಿಜ್ಞಾನ ಅಂತ ಕರಿತೀವಿ. ಮನೋವಿಜ್ಞಾನ ಅಂತಂದರೆ ಕನ್ನಡದಲ್ಲಿ ಮನೋ ಪ್ಲಸ್ ವಿಜ್ಞಾನ, ಅಂದರೆ ಮನೋವನ್ನು ನಾವು ಮನಸ್ಸು ಅಂತ ಹೇಳ್ತೀವಿ. ವಿಜ್ಞಾನ ಅಂತಂದರೆ ನಿಖರವಾಗಿರಬೇಕು, ಪ್ರಾಯೋಗಿಕವಾಗಿ ಬಂದಂಥ ಒಂದು ಮಾಹಿತಿ, ಪ್ರಯೋಗ ಮಾಡಿದಂಥ ಬಂದಿರೋ ಒಂದು ಮಾಹಿತಿ ಅಥವಾ ಸ್ಪಷ್ಟವಾಗಿರಬೇಕು, ಅಥವಾ ವೈಜ್ಞಾನಿಕವಾಗಿರಬೇಕು, ಮತ್ತು ವಸ್ತುನಿಷ್ಠವಾಗಿರಬೇಕು. ಇದನ್ನು ನಾವೇನಂತೀವಿ ಅಂದರೆ ಮನೋವಿಜ್ಞಾನವಾಗಿರ್ತೀವಿ. ಮನಸ್ಸಿನ ಕಾರ್ಯಗಳನ್ನು ಅಧ್ಯಯನ ಮಾಡಿದೆ ಮನೋವಿಜ್ಞಾನ. ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡಿದಾಗ ನಿಖರವಾಗಿ ಮಾಹಿತಿ ಸಿಕ್ಕಿರಬೇಕು, ಅದನ್ನು ಪ್ರಯೋಗ ಮಾಡಿದಾಗ ಅದು ಕರೆಕ್ಟ್ ಮಾಹಿತಿ ಸಿಕ್ಕಿರಬೇಕು, ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗೂ ಕರೆಕ್ಟಾಗಿ ಮಾಹಿತಿ ಸಿಕ್ಕಿರಬೇಕು, ಮತ್ತು ವಸ್ತುನಿಷ್ಠವಾಗಿ ಕೆಲವೊಂದು ಮೆಟೀರಿಯಲ್ಸ್ಗಳು ನಾವು ಯೂಸ್ ಮಾಡಿ ಅದನ್ನು ಅಧ್ಯಯನ ಮಾಡಿದಾಗ ಅದರಿಂದ ಬರುವ ಮಾಹಿತಿ ಕೂಡ ನಮಗೇನಾಗಿರಬೇಕು, ನಿಖರವಾಗಿರಬೇಕು, ಸ್ಪಷ್ಟವಾಗಿರಬೇಕು. ಆದ್ದರಿಂದ ಇದನ್ನು ನಾವೇನಂತ ಕರಿತೀವಿ, ಮನಸ್ಸುಗಳ ಕಾರ್ಯಗಳನ್ನು ಅಧ್ಯಯನ ಮಾಡಿದೆ ಮನೋವಿಜ್ಞಾನ. ನಾವು ಕನ್ನಡದ ಶಬ್ದಾರ್ಥ ಪ್ರಕಾರ ನಾವು ಸೈಕಾಲಜಿಯನ್ನು ನಾವು ಮನೋವಿಜ್ಞಾನ ಅಂತ ಕರಿತೀವಿ. ಆಂಗ್ಲ ಭಾಷೆಯಲ್ಲಿ ನಾವು ಸೈಕಾಲಜಿ ಅಂತ ಕರಿತೀವಿ. ಸೈಕೋ ಪ್ಲಸ್ ಲಾಜಿ ಅಂದರೆ ಸೈಕೋ ಅಂದರೆ ಮನಸ್ಸು, ಲಾಜಿ ಅಂತಂದರೆ ಅಧ್ಯಯನ. ಮನಸ್ಸುಗಳ ವ್ಯವಸ್ಥಿತವಾಗಿ ವಿಜ್ಞಾನ ರೂಪದಲ್ಲಿ ಅಧ್ಯಯನ ಮಾಡೋದು. ಅಂದರೆ ನಾನು ನಿಮಗೆ ಹೇಳಿದ್ದೇನೆ ಶಬ್ದಾರ್ಥದಲ್ಲಿ, ವಿಜ್ಞಾನ ಅಂತಂದರೆ ಒಂದು ಮಾಹಿತಿ ಅಥವಾ ಒಂದು ವಸ್ತುವನ್ನು ನಾವು ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡಿದಾಗ ಅದರಿಂದ ಬರುವ ಮಾಹಿತಿ ವೈಜ್ಞಾನಿಕವಾಗಿರಬೇಕು ಮತ್ತು ನಿಖರವಾಗಿರಬೇಕು, ಮತ್ತು ಯಾವುದೇ ಒಂದು ವಸ್ತುಗಳನ್ನು ಯೂಸ್ ಮಾಡಿ ನಾವು ಪ್ರಯೋಗ ಮಾಡಿದಾಗ ಅದು ಏನಾಗಿರಬೇಕು, ವಸ್ತುನಿಷ್ಠವಾಗಿರಬೇಕು ಮತ್ತು ಸ್ಪಷ್ಟವಾಗಿರಬೇಕು. ಹಾಗಾಗಿ ಮನಸ್ಸನ್ನು ವೈಜ್ಞಾನಿಕವಾಗಿ ವಿಜ್ಞಾನ ರೂಪದಲ್ಲಿ ಅಧ್ಯಯನ ಮಾಡೋದೇ ಸೈಕಾಲಜಿ. ಆಂಗ್ಲ ಭಾಷೆಯ ಶಬ್ದಾರ್ಥದ ಪ್ರಕಾರ ನಾವು ಇದನ್ನು ಸೈಕಾಲಜಿ ಅಂತ ಕರಿತೀವಿ. ಗ್ರೀಕ್ ಭಾಷೆಯ ಶಬ್ದಾರ್ಥದ ಪ್ರಕಾರ ಸೈಕೆ ಪ್ಲಸ್ ಲಾಗಸ್ ಅಂತ ಕರಿತೀವಿ. ಸೈಕಿ ಅಂದರೆ ಆತ್ಮ, ಲಾಗಸ್ ಅಂತಂದರೆ ಅಧ್ಯಯನ ಮಾಡು.
ಅದಕ್ಕಾಗಿ ನಾವು ಮನೋವಿಜ್ಞಾನವನ್ನು ಆತ್ಮದ ವಿಜ್ಞಾನ ಅಥವಾ ಆತ್ಮದ ಅಧ್ಯಯನ ಅಂತ ಕರಿತೀವಿ. ಆತ್ಮ ಅಂತಂದರೆ ನಮ್ಮ ವ್ಯಕ್ತಿಯ ಅಥವಾ ನಮ್ಮ ಅಂತರಾತ್ಮ ಅಥವಾ ಜೀವಾತ್ಮ, ಅದರ ಬಗ್ಗೆ ಅಧ್ಯಯನ ಮಾಡೋದೇ ಏನಂತ ಹೇಳ್ತಾರೆ ಅಂತಂದರೆ ಮನೋವಿಜ್ಞಾನ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಮನೋವಿಜ್ಞಾನದ ಸ್ವರೂಪ. ಈಗ ಮನೋವಿಜ್ಞಾನದ ಸ್ವರೂಪದ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾದ್ರೆ ಫಸ್ಟ್ ಈಗ ಮನೋವಿಜ್ಞಾನ ಎಂಬ ಪದ ಯಾವ ರೀತಿ ಬೆಳವಣಿಗೆ ಬಂತು? ನಾವು ಮನೋವಿಜ್ಞಾನವನ್ನು ಆತ್ಮದ ಅಧ್ಯಯನ ಅಂತ ಕರಿತೀವಿ. ಆತ್ಮದ ಅಧ್ಯಯನ ಅಂತ ಕರಿತೀವಿ. ಯಾವಾಗ ಅಂತಂದರೆ ಪ್ರಾಚೀನ ಕಾಲದಲ್ಲಿ ಆತ್ಮದ ಅಧ್ಯಯನ ಅಂತ ಕರಿತೀವಿ. ಪ್ರಾಚೀನ ಕಾಲದಲ್ಲಿ ಅಂದರೆ 16ನೇ ಶತಮಾನದಕ್ಕೂ ಮೊದಲು ಮನೋವಿಜ್ಞಾನವು ತತ್ವಶಾಸ್ತ್ರ ಶಾಖೆ. ನೀವು ಫಸ್ಟಿಗೆ ಹೇಳಿದ್ದೀನಿ, ಮನೋವಿಜ್ಞಾನವು ಯಾವ ಮೂಲದಿಂದ ತೆಗೆದುಕೊಳ್ತದೆ ಅಂತಂದರೆ ಇದನ್ನು ನಾವು ತತ್ವಶಾಸ್ತ್ರದ ಅಂದರೆ ಫಿಲೋಸಫಿ ಎಂಬ ಅಧ್ಯಾಯ ಪುಸ್ತಕದಿಂದ ನಾವು ಏನು ಮಾಡ್ತೀವಿ, ತತ್ವಶಾಸ್ತ್ರವನ್ನು ಮನೋವಿಜ್ಞಾನವನ್ನು ನಾವು ವಿಂಗಡಣೆ ಮಾಡಿದ್ದೀವಿ. ಫಸ್ಟು ನಾವು ಈ ಶಾಖೆ ಮನೋವಿಜ್ಞಾನ ಶಾಖೆ ಯಾವುದರ ಅಡಿಯಲ್ಲಿತ್ತು ಅಂತಂದರೆ ತತ್ವಶಾಸ್ತ್ರದ ಅಡಿಯಲ್ಲಿತ್ತು. ಎಷ್ಟನೇ ಶತಮಾನದಲ್ಲಿ? 16ನೇ ಶತಮಾನದಲ್ಲಿ. ಆವಾಗ ಅದು ಅದೇ ರೀತಿ ಬೆಳವಣಿಗೆ ಬಂದಾಗ ಸಾಕ್ರೆಟಿಸ್ ಮತ್ತು ಪ್ಲೂಟೋ ಕಾಲದಿಂದ ಅಂದರೆ ಗ್ರೀಕರ ಕಾಲದಲ್ಲಿ ಅದು ಕಾಲಾಂತದಲ್ಲಿ ಡೆಕಾರ್ಟರ್ ಕಾಲದವರೆಗೂ, ಸಾಕ್ರೆಟಿಸ್ ಪ್ಲೂಟೋ ಕಾಲದಿಂದ ಹಿಡಿದು ಡೆಕಾರ್ಟ ಕಾಲದವರೆಗೂ ಮನೋವಿಜ್ಞಾನವೆಂದರೆ ಆತ್ಮದ ಅಧ್ಯಯನ. ಅಂದರೆ ಗ್ರೀಕರು ಅವರು ಮನೋವಿಜ್ಞಾನಿ ಅಥವಾ ತತ್ವಜ್ಞಾನಿಗಳು. ನಿಮಗೆ ಇದು ಪ್ಲೂಟೋ ಸಾಕ್ರೆಟಿಸ್ ಅಂತಂದರೆ ಗೊತ್ತಿದೆ. ಇವರೆಲ್ಲರೂ ಗ್ರೀಕರು. ಪ್ಲೂಟೋ, ಸಾಕ್ರೆಟಿಸ್, ಅರಿಸ್ಟಾಟಲ್ ಮತ್ತು ಅಲೆಕ್ಸಾಂಡರ್ ಇವರೆಲ್ಲರೂ ಗ್ರೀಕರು. ಇವರೆಲ್ಲ ತತ್ವಜ್ಞಾನಿಗಳು. ಅವ್ರ ಕಾಲದಿಂದ ಡೆಕಾರ್ಟ ಕಾಲದವರೆಗೆ ಮನೋವಿಜ್ಞಾನವನ್ನು ಏನಂತ ಕರಿತಿದ್ರು ಅಂತಂದರೆ ಆತ್ಮದ ಅಧ್ಯಯನ ಅಂತ ಕರಿತಿದ್ರು. ಅಂದರೆ ಆತ್ಮ ಅಂತಂದರೆ ನಾನು ನಿಮಗೆ ಹೇಳ್ತೀನಿ, ಆತ್ಮ ಅಂದರೆ ಜೀವಾತ್ಮ ಅಥವಾ ಅಂತರಾತ್ಮ, ನಮ್ಮ ಮನಸ್ಸಿನಲ್ಲಿರುವ ಆತ್ಮ, ನಮ್ಮ ದೇಹದಲ್ಲಿರುವ ಆತ್ಮ. ಇದನ್ನೇ ಅದು ಮಾಡುವ ಕಾರ್ಯಚಟುವಟಿಕೆಗಳನ್ನೇ ನಾವೇನಂತೀವಿ ಮನೋವಿಜ್ಞಾನ ಅಂತ ಕರಿತೀವಿ. ಆದರೆ ಇದನ್ನು ಹಲ್ಲಗಳೆದು ಕೆಲವೊಬ್ಬರು ಏನಂತಾರೆ ಅಂದರೆ ಕೆಲವೊಬ್ಬರು ಹೇಳಿದ್ದನ್ನು ವಿಮರ್ಶೆ ಮಾಡೋರು ಇರ್ತಾರೆ. ಕೆಲವು ಸರಿ ತಪ್ಪುಗಳ ಮೂಲಕ ಯಾವುದು ಆನ್ಸರ್ ಬರುತ್ತೋ ಅದೇ ಏನಿರುತ್ತೆ ಕರೆಕ್ಟಾಗಿರುತ್ತೆ. ಅದೇ ರೀತಿ ಈಗ ಒಬ್ಬರು ಚಿಂತಕರು ಅದನ್ನು ಹೇಳಿದ್ದಾರೆ ಅಂತಂದರೆ ಅದನ್ನು ವಿರೋಧಿಸುವವರು ಒಬ್ಬರು ಇರ್ತಾರೆ. ಹಾಗಾಗಿ ಈಗ ಮನುಷ್ಯನ ಇಂದ್ರಿಯಗಳ ಚಟುವಟಿಕೆಗಳಿಗೆ ಆತ್ಮ ಕಾರಣವಲ್ಲ. ಈಗ ಮನುಷ್ಯನ ಇಂದ್ರಿಯಗಳಂತಂದರೆ ಕಣ್ಣು, ಮೂಗು, ಕಿವಿ, ಚರ್ಮ, ಸ್ಪರ್ಶ ಇವೆಲ್ಲ ನಿಮಗೆ ಇಂದ್ರಿಯಗಳಂತ ಗೊತ್ತು. ಇವುಗಳ ಕಾರ್ಯಚಟುವಟಿಕೆಗಳಿಗೆ ಮತ್ತು ಆತ್ಮಕ್ಕೆ ಏನಾದರೂ ಸಂಬಂಧ ಇರುತ್ತಾ? ಇಲ್ಲ. ಈಗ ಕಣ್ಣು ಈಗ ಏನೋ ಒಂದು ದೃಶ್ಯ ನಮ್ಮ ಕಣ್ಣು ಮುಂದೆ ಬಂತಂದ್ರೆ ನಾವು ಅದನ್ನು ನೋಡ್ತೀವಿ. ಆದರೆ ನಮ್ಮ ಆತ್ಮಕ್ಕೆ ಗೊತ್ತಿರುತ್ತಾ? ಇಲ್ಲ. ನಮ್ಮ ಬ್ರೈನಿಗೆ ನಮ್ಮ ಸ್ಪರ್ಶ ಯಾವುದೋ ನಮಗೆ ಸ್ಪರ್ಶ ಆಯ್ತು ಅಂತಂದರೆ ಬ್ರೈನಿಗೆ ಹೋಗಿರುತ್ತೆ. ಆ ಸ್ಪರ್ಶ ಗೊತ್ತಾಗುತ್ತಾ? ನಮ್ಮ ಇಂದ್ರಿಯ ಚಟುವಟಿಕೆಗಳಿಗೆ ಸಂಬಂಧ ಇರುತ್ತಾ? ಆದರೆ ಆತ್ಮಕ್ಕೂ ಅದು ಏನೇ ಒಂದು ಕಾರ್ಯ ಆಗಬೇಕಂತಂದರೆ, ಅದು ಏನೇ ಒಂದು ರಿಯಾಕ್ಟ್ ಆಗಬೇಕಂತಂದರೆ ನಮ್ಮ ಆತ್ಮಕ್ಕೂ ಅದಕ್ಕೇನಾದರೂ ಸಂಬಂಧ ಇದೆಯಾ? ಇಲ್ಲ. ಹಾಗಾಗಿ ಈ ಮಾನದಂಡವನ್ನು ಆಧಾರವಾಗಿ ಇಟ್ಟುಕೊಂಡು ಏನು ಹೇಳ್ತಾರೆ ಅಂತಂದರೆ ತತ್ವಜ್ಞಾನಿಗಳು, ಇದು ಮನೋವಿಜ್ಞಾನಿಗಳು ಮೊದಲು ಆತ್ಮವನ್ನು ಕಳೆದುಕೊಂಡಿತ್ತು. ಅಂದರೆ ಫಸ್ಟು ನಾವು ಮನೋವಿಜ್ಞಾನ ಎಂಬುದು ಆತ್ಮದ ಅಧ್ಯಯನ ಅಲ್ಲ ಅಂತಂದು ಇದನ್ನು ಅಲ್ಲಗಳಿಸಿದರು, ಅಂದರೆ ತಿರಸ್ಕರಿಸಿದರು. ಇದನ್ನು ತಿರಸ್ಕರಿಸಿದರು ಯಾರು? ಟೀಕೆ ಮಾಡಿದವರು ನಾಯಕರಾದ ಕಾಂಟೆನಿಂದ ಮನೋವಿಜ್ಞಾನ ಆತ್ಮವನ್ನು ಕಳೆದುಕೊಂಡು. ಕಾಂಟೆಯವರು ಆತ್ಮದ ಅಧ್ಯಯನ, ಮನೋವಿಜ್ಞಾನ ಎಂಬುದು ಆತ್ಮದ ಅಧ್ಯಯನ ಅಲ್ಲ ಅಂತ ತಿರಸ್ಕರಿಸಿದವರು ಯಾರು? ಕಾಂಟೆಯವರು. ಇವರು ಮನೋವಿಜ್ಞಾನ ಆತ್ಮವನ್ನು ತಿರಸ್ಕರಿಸಿದರು. ಇದು ಯಾರು? H.S. ಸ್ಟಾರ್ ಮತ್ತು 2005 ಮತ್ತು 2009 ಪದ ಉತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಅಂದರೆ ಏನು? ಪದ ಅಂದರೆ ಫಸ್ಟು ಮನೋವಿಜ್ಞಾನ ಯಾವ ಪದದಿಂದ ಬಂತಂತಂದರೆ ಯಾವುದು? ಆತ್ಮಶಾಸ್ತ್ರ. ಇದು H.S. ಸ್ಟಾರ್ 2005 ಮತ್ತು 2009 ಕೂಡ ಇದು ಕ್ವಶನ್ ರಿಪೀಟೆಡ್ ಆಗಿದೆ. ನಿಮಗೆ ಇನ್ನೊಂದು ಏನು ಹೇಳಿದಂದರೆ ಯಾವ ಥರ ಕೇಳ್ಬೋದು ಅಂತಂದರೆ, ಗ್ರೀಕರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನ ಅಧ್ಯಯನವಾಗಿದೆ. ಅಂದರೆ ಮನೋವಿಜ್ಞಾನ ಗ್ರೀಕರು ಏನಂತ ಕರಿತಿದ್ರು ಅಂತಂದರೆ ಆತ್ಮದ ಅಧ್ಯಯನ ಅಂತ ಕರಿತಿದ್ರು. ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಮನೋವಿಜ್ಞಾನದ ಆತ್ಮದ ಅಧ್ಯಯನ ಅಂತ ಹೇಳಿದವರು ಯಾರಂತಂದರೆ ಗ್ರೀಕರು, ಮತ್ತು ಇದನ್ನು ತಿರಸ್ಕರಿಸಿದವರು ಯಾರಂತಂದರೆ ಕಾಂಟೆಯವರು. ಇದು ಪ್ರಾಚೀನ ಕಾಲದಲ್ಲಿ ಮಾತ್ರ ಆತ್ಮದ ಅಧ್ಯಯನ ಅಂತ ಕರಿತಿದ್ರು. ಈಗ ನೆಕ್ಸ್ಟ್ ಏನಂತಂದರೆ ಮನಸ್ಸಿನ ಅಧ್ಯಯನ. ಕೆಲವೊಬ್ರು ಏನು ಹೇಳ್ತಾರೆ ಅಂತಂದರೆ ಮನೋವಿಜ್ಞಾನ ಎಂಬುದು ಮನಸ್ಸಿನ ಅಧ್ಯಯನ ಅಂತ ಹೇಳ್ತಾರೆ. ಮನಸ್ಸಿನ ಅಧ್ಯಯನ ಅಂತಂದು ನಾವು ಮಧ್ಯಕಾಲದಲ್ಲಿ
ಹೇಳ್ತೀವಿ. ಮಧ್ಯಕಾಲದಲ್ಲಿ ಹೇಳ್ತೀವಿ ಏನಂತ, ಇದು ಮನಸ್ಸಿನ ಅಧ್ಯಯನ. ಮನೋವಿಜ್ಞಾನ ಎಂಬುದು ಮನಸ್ಸಿನ, ಅಂದರೆ ಒಬ್ಬ ವ್ಯಕ್ತಿಯ ಅಂತರ್ಭಾವನೆಗಳು ಅಥವಾ ಆಕಾಂಕ್ಷೆಗಳು ಅಥವಾ ಮನಸ್ಸಿನ ಕಾರ್ಯಗಳ ನಿರ್ವಹಣೆಯನ್ನು ಪ್ರತಿಬಿಂಬಗಳಾಗಿ ಅಭಿವ್ಯಕ್ತವಾಗುತ್ತವೆ ಎಂಬ ನಂಬಿಕೆಯನ್ನು ಇಟ್ಟುಕೊಳ್ಳಲಾಗಿತ್ತು. ಆದ್ದರಿಂದ ಇದನ್ನು ಮನಸ್ಸಿನ ಅಧ್ಯಯನ ಎನ್ನುವರು. ಅಂದರೆ ನೀವು ಜಾಸ್ತಿ ಇದೇ ವರ್ಡನ್ನು ನೀವು ಕನ್ಸಿಡರ್ ಮಾಡಬೇಕಂತಿಲ್ಲ. ಅಂದರೆ ಈಗ ಎಕ್ಸಾಂಪಲ್ ಈಸಿಯಾಗಿ ಹೇಳ್ಬೇಕಂತಂದರೆ, ಒಬ್ಬ ವ್ಯಕ್ತಿಯಲ್ಲಿ ಮನಸ್ಸಿನಲ್ಲಿ ಓಡುವ ಪ್ರತಿಯೊಂದು ಯೋಚನೆಗಳು ಅಥವಾ ಅವನ ಮನಸ್ಸಿನಲ್ಲಿ ಈಗ ನಾವೇ ಮನಸ್ಸಲ್ಲಿ ಕೆಲವೊಂದು ಸತಿ ಮಾತಾಡ್ಕೊಳ್ತಿರ್ತೀವಿ. ಈಗ ಬೇರೊಬ್ಬರು ವ್ಯಕ್ತಿಯ ಮನಸ್ಸಿನಲ್ಲಿ ಏನು ನಡೀತಿದೆ ಅಂತ ನಮಗೆ ಗೊತ್ತಾಗಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ಬೇರೆಯವ್ರನ್ನ ನೋಡಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಕೆಲವೊಂದು ವಿಷಯಗಳು ನೆನಪಿಗೆ ಬರ್ತಿರ್ತಾವೆ. ಅವ್ರ ಬಗ್ಗೆನೇ ಕೆಲವೊಂದು ವಿಷಯಗಳನ್ನು ಯೋಚನೆ ಮಾಡ್ತಿರ್ತೀವಿ. ಅವುಗಳ ಯೋಚನೆಗಳನ್ನು ಅಥವಾ ಮನಸ್ಸಿನ ಭಾವನೆಗಳನ್ನೇ ನಾವೇನಂತ ಕರಿತೀವಿ, ಮನೋವಿಜ್ಞಾನ ಅಂತ ಕರಿತೀವಿ ಅಂತಂದು ಯಾರು ಹೇಳ್ತಾರೆ ಅಂತಂದರೆ ಡಾಂಟೆಯವರು. ಮನೋವಿಜ್ಞಾನ ಮನಸ್ಸಿನ ಅಧ್ಯಯನ ಅಂತ ಹೇಳಿ ತತ್ವಜ್ಞಾನಿ ಯಾರಂತಂದರೆ ಡಾಂಟೆಯವರು. ಇವ್ರು ಏನು ಹೇಳ್ತಾರೆ ಅಂತಂದರೆ, ವ್ಯಕ್ತಿಯ ಮನಸ್ಸಿನ ಅಧ್ಯಯನವೇ ಮನೋವಿಜ್ಞಾನ ಅಂತ ಕರೀತಾರೆ. ಆದರೆ ಇದನ್ನು ಹಲ್ಲೆಗಳಿತಾರೆ. ಯಾಕಂತಂದರೆ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಇರುವ ಅಗೋಚರ ಭಾವನೆಗಳು ಅಥವಾ ಆಕಾಂಕ್ಷೆಗಳು ಅಥವಾ ಕಾರ್ಯಸ್ಥಿತಿ, ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಒಬ್ಬ ವ್ಯಕ್ತಿ ಇದ್ದಾನೆ, ಈಗ ನಾನೇ ತಗೊಳ್ಳಿ, ಈಗ ನನ್ನ ಮನಸ್ಸಿನಲ್ಲಿರುವ ಭಾವನೆಗಳ ಬಗ್ಗೆ ನಿಮಗೆ ನೋಡಿದ ತಕ್ಷಣ ಅರ್ಥ ಆಗುತ್ತಾ? ಅರ್ಥ ಆಗಲ್ಲ. ಅದೇ ರೀತಿ ಒಬ್ಬ ಮನಸ್ಸಿನಲ್ಲಿ ಅದು ನಮಗೆ ಕಣ್ಣಿಗೆ ಕಾಣಲ್ಲ. ನಮಗೇನನ್ಬೇಕು ಅಂತಂದರೆ, ಮನೋವಿಜ್ಞಾನ ಅಂತಂದರೆ ಅದು ಕಣ್ಣಿಗೆ ಕಾಣುವಂತಿರಬೇಕು, ಸ್ಪಷ್ಟವಾಗಿರಬೇಕು, ನಿಖರವಾಗಿರಬೇಕು, ವಸ್ತುನಿಷ್ಠವಾದಂಥ ಯಾವುದೇ ರೀತಿಯಿಂದ ಅಳತೆ ಮಾಡಿದರೂ ಒಂದೇ ಮಾಹಿತಿ ಸಿಕ್ಕುವಂತಿರ್ಬೇಕು ನಮಗೆ. ಅದೇ ರೀತಿ ಈಗ ನಾವು ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿರುವ ಭಾವನೆಗಳ ಬಗ್ಗೆ ಅಧ್ಯಯನ ಮಾಡೋಕ್ಕಾಗುತ್ತಾ? ಅದು ನಮಗೆ ಕಾಣೋದೇ ಇಲ್ಲ, ನಮಗೆ ಅಧ್ಯಯನ ಮಾಡೋಕ್ಕೂ ಆಗಲ್ಲ. ಅದೇ ರೀತಿ ಹಾಗಾಗಿ ಇವು ಅನೇಕ ರೀತಿಯ ಸ್ಪಷ್ಟವಾದ ನಿಖರವಾಗಿ ಮಾಹಿತಿ ಎಲ್ಲಿ ಮನಸ್ಸಿನ ಅಧ್ಯಯನದಲ್ಲಿ ನಮಗೆ ದೊರೆಯುವುದಿಲ್ಲ. ಆದ್ದರಿಂದನೇ ಇದನ್ನು ಆತ್ಮದ ಫಸ್ಟ್ ಏನಾಯಿತು, ಆತ್ಮದ ಅಧ್ಯಯನ ಅಂತಲೂ ಅದನ್ನು ತಿರಸ್ಕರಿಸಲಾಯಿತು. ನೆಕ್ಸ್ಟು ಮನಸ್ಸಿನ ಅಧ್ಯಯನ ಅಂತಲೂ ಅದನ್ನು ಕಳೆದುಕೊಂಡಿತ್ತು. ಮನೋವಿಜ್ಞಾನವು ಫಸ್ಟ್ ಏನು ಕಳೀತು, ಆತ್ಮದ ಅಧ್ಯಯನ ಅಂತ ಕಳೆದುಕೊಂಡಿತ್ತು. ನೆಕ್ಸ್ಟ್ ಏನಂತ ಕಳೀತು, ಮನಸ್ಸನ್ನು ಕೂಡ ಕಳೆದುಕೊಂಡಿತ್ತು. ಡಾಂಟೆಯವರು ಹೇಳುವಂತೆ ಈಗ ಕ್ವಶನ್ ಯಾವ ರೀತಿ ಬರ್ಬೋದು, ಡಾಂಟೆಯವರು ಹೇಳುವಂತೆ ಮನೋವಿಜ್ಞಾನ ಈ ಕೆಳಗಿನ ಯಾವ ಅಧ್ಯಯನ ಆಗಿದೆ ಅಂತಲೂ ಕೇಳ್ತಾರೆ. ಅಂದರೆ ಡಾಂಟೆಯವರು ಯಾವ ಅಧ್ಯಯನ ಅಂತ ಹೇಳ್ತಾರೆ, ಮನಸ್ಸಿನ ಅಧ್ಯಯನ ಅಂತ ಹೇಳ್ತಾರೆ. ಈಗ ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ. ಮನಸ್ಸಿನ ಅಧ್ಯಯನ ಅಂತಂದರೆ ಒಬ್ಬ ವ್ಯಕ್ತಿಯ ಒಳಗಡೆ ಅವನ ಯೋಚನೆಗಳು, ಅವನ ಭಾವನೆಗಳನ್ನು ನಾವೇನಂತೀವಿ, ಮನಸ್ಸಿನ ಅಧ್ಯಯನ ಅಂತೀವಿ. ಆದರೆ ಇದು ಮನೋವಿಜ್ಞಾನವು ನಮಗೆ ಕರೆಕ್ಟು, ನಿಖರವಾದ, ಸ್ಪಷ್ಟವಾದ ಮಾಹಿತಿ ದೊರೀಬೇಕು, ನಮಗೆ ಕಣ್ಣಿಗೆ ಕಾಣುವಂತಿರಬೇಕು. ಇದು ಮನಸ್ಸಿನ ಅಧ್ಯಯನವು ಒಬ್ಬ ವ್ಯಕ್ತಿಯ ಭಾವನೆಗಳು ನಮಗೆ ಕಣ್ಣಿಗೆ ಕಾಣಲ್ಲ. ಹಂಗಾಗಿ ಇದು ಮನಸ್ಸಿನ ಅಧ್ಯಯನ ಅಲ್ಲ ಅಂತಂದು ಇದನ್ನು ತಿರಸ್ಕರಿಸಲಾಯಿತು. ಮನಸ್ಸಿನ ಅಧ್ಯಯನ ಅಂತ ಯಾರು ಹೇಳಿದ್ರು ಅಂತಂದರೆ ಡಾಂಟೆ ಅವರು ಹೇಳಿದರು. ಈಗ ನೆಕ್ಸ್ಟ್ ಏನಂತಂದರೆ ಪ್ರಜ್ಞೆ ಅಧ್ಯಯನ. ಪ್ರಜ್ಞೆ ಅಧ್ಯಯನ ಅಂದರೆ ಮನೋವಿಜ್ಞಾನವು ಪ್ರಜ್ಞೆ ಅಧ್ಯಯನ ಅಂತಲೂ ಹೇಳ್ತಾರೆ. ಪ್ರಜ್ಞೆ ಅಧ್ಯಯನ ಇದನ್ನು ಯಾವ ಕಾಲದಲ್ಲಿ ಹೇಳಿದ್ರು ಅಂತಂದರೆ ಮಧ್ಯಕಾಲೀನ ಮತ್ತು ಆಧುನಿಕ ಕಾಲದಲ್ಲಿ ಹೇಳ್ತಾರೆ. ಪ್ರಜ್ಞೆ ಅಂತಂತಂದರೆ ಪ್ರೆಸೆಂಟ್ ನಮಗೆ ಏನು ನೆನಪಿದೆ ಈಗ ಅದನ್ನೇ ನಾವು ಪ್ರಜ್ಞೆ ಅಂತ ಹೇಳ್ತೀವಿ. ಪ್ರಜ್ಞೆಯ ಸ್ವರೂಪವನ್ನು ಅಧ್ಯಯನ ಮಾಡಲು ಜರ್ಮನಿಯ ವಿಲ್ ಹೆಮ್ ಹುಂಟ್ ಅವರು ಪ್ರಯೋಗ ವಿಧಾನವನ್ನು ಪ್ರತಿಪಾದಿಸಿದ್ದಾರೆ. ಪ್ರಯೋಗ ವಿಧಾನ ಅಂತಂದರೆ ಇವರು ಒಂದು ಜರ್ಮನಿಯ ಲಿಪ್ಜಿಗ್ನಲ್ಲಿ 1879ರಲ್ಲಿ ಇವರೇನು ಮಾಡ್ತಾರೆ, ಒಂದು ಪ್ರಯೋಗಶಾಲೆಯನ್ನು ಏನು ಮಾಡ್ತಾರೆ, ತೆರೀತಾರೆ. ಈ ಪ್ರಯೋಗಶಾಲೆಯಲ್ಲಿ ಅವರು ಒಬ್ಬ ವ್ಯಕ್ತಿಯ ಬಗ್ಗೆ ಅಧ್ಯಯನ ಮಾಡಿದಾಗ ಅವರು ಹೇಳ್ತಾರೆ, ಮನೋವಿಜ್ಞಾನ ಪದವು ಸೈಕೋ ಎಂಬ ಪದದ ಪರವಾಗಿ ಅವರು ಪ್ರಜ್ಞೆ ಅಥವಾ ಅರಿವು ಎಂಬ ಅರ್ಥೈಸಿದರು. ಅಂದರೆ ಮನಸ್ಸಿನ ಬಗ್ಗೆ ಅಲ್ಲ, ಅವನು ಪ್ರಜ್ಞೆ ವ್ಯವಸ್ಥೆಯಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ, ಅವನ ಪ್ರಜ್ಞೆ ವ್ಯವಸ್ಥೆಯಲ್ಲಿರುವ ಆಲೋಚನೆಗಳು, ಅವನು ಪ್ರಜ್ಞೆ ಇದ್ದಾಗ, ಅರಿವಿದ್ದಾಗ ಅವನು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ, ಅವನು ಪ್ರಜ್ಞೆ ಇದ್ದಾಗ ಅವನು ಯಾವ ರೀತಿ ಆಲೋಚನೆ ಮಾಡ್ತಾನೆ, ಅವುಗಳ ಬಗ್ಗೆ ಅಧ್ಯಯನ ಮಾಡೋದು. ಅದು ಪ್ರಜ್ಞೆ ವ್ಯವಸ್ಥೆಯನ್ನು ನಾವು ಮನೋವಿಜ್ಞಾನ ಅಂತ ಹೇಳಿದವ್ರು ಯಾರಂತಂತಂದರೆ ವಿಲ್ ಹೆಮ್ ಹುಂಟ್ ಅವರು. ಈ ವಿಲ್ ಹೆಮ್ ಹುಂಟ್ ಅವರನ್ನು ಇವರಿಗೆ ವೈಜ್ಞಾನಿಕ ಸ್ಥಾನಮಾನವನ್ನು ನೀಡಲಾಯಿತು. ಅಂದರೆ ಇವರು ಒಂದು ಪ್ರಯೋಗ ಮಾಡಿದ್ದಾರೆ, ಪ್ರಯೋಗ ಮಾಡಿ ಅದಕ್ಕೆ ನಿಖರವಾದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇವರನ್ನು ನಾವು ಏನಂತ ಕರಿತೀವಿ ಅಂದರೆ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತಲೂ ಯಾರನ್ನ ಕರಿತೀವಿ ಅಂತಂದರೆ ವಿಲ್ ಹೆಮ್ ಹುಂಟ್ ಅವರನ್ನು ಕರಿತೀವಿ. ಆಧುನಿಕ ಮನೋವಿಜ್ಞಾನ ಪಿತಾಮಹ ಅಂದರೆ ಇವರು ಯಾಕಂತಂದರೆ ಇವರು ಪ್ರಯೋಗದ ಮೂಲಕ
ಪ್ರಯೋಗದ ಮೂಲಕ ಇವರು ಏನು ಮಾಡ್ತಾರೆ ಅಂತಂದರೆ ಮಾಹಿತಿಯನ್ನು ಕೊಡ್ತಾರೆ. ಪ್ರಯೋಗ ಮಾಡಿ ಅದರಿಂದ ಏನು ಮಾಹಿತಿ ಬಂದು ಅದರಿಂದ ಕರೆಕ್ಟ್ ನಿಖರವಾದ ಮಾಹಿತಿಯನ್ನು ದೊರೆಯುವಂತೆ ಮಾಡ್ತಾರೆ. ಹಾಗಾಗಿ ಇವರನ್ನು ಮನೋವಿಜ್ಞಾನ ಪಿತಾಮಹ ಅಂತ ಕರಿತೀವಿ. ನಿಮಗೆ ಅರ್ಥ ಆಗಿದೆ ಅನಿಸುತ್ತೇನೆ. ಪ್ರಜ್ಞೆ ಅಂತಂದರೆ ಪ್ರೆಸೆಂಟ್ ಅವನು ಯೋಚನೆ ಮಾಡೋದು, ಪ್ರೆಸೆಂಟ್ ಅವನಂದರೆ ನಿದ್ರೆ ವ್ಯವಸ್ಥೆ ಅಲ್ಲ, ಅಥವಾ ಮಬ್ಬಿದ್ದಲ್ಲಿದ್ದ ಇಲ್ಲ, ಅಥವಾ ಸ್ವಲ್ಪ ಮಂದ ಸ್ಥಿತಿಯಲ್ಲಿದ್ದಾಗೂ ಅಲ್ಲ. ಅವನು ಪ್ರಜ್ಞೆಯಲ್ಲಿದ್ದಾಗ ಯಾವ ರೀತಿ ವರ್ತನೆ ಮಾಡ್ತಾನೋ ಅದನ್ನಷ್ಟೇ ಇಟ್ಕೊಂಡು ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತ ಹೇಳಿದವ್ರು ಯಾರು ಅಂತಂದರೆ ವಿಲ್ಹೆಮ್ ವುಂಟ್. ಅರ್ಥ ಆಯ್ತಾ? ಇವ್ರು ಏನು ಹೇಳ್ತಾರೆ ಅಂದರೆ, ವಿಲಿಯಮ್ ವುಂಟ್ ಅವರು ಏನು ಹೇಳ್ತಾರೆ ಅಂದರೆ ಪ್ರಜ್ಞೆ ಅಧ್ಯಯನ. ಆದರೆ ಸಿಗ್ಮಂಡ್ ಫ್ರೈಡ್ ಅವರು ಏನು ಮಾಡ್ತಾರೆ, ಇದನ್ನು ತಿರಸ್ಕರಿಸ್ತಾರೆ. ಯಾಕೆ ಇವರು ಸಿಗ್ಮಂಡ್ ಫ್ರೈಡ್ ಅವರು ತಿರಸ್ಕರಿಸ್ತಾರೆ ಅಂತಂದರೆ, ಇವರು ಹೇಳ್ತಾರೆ ಕಾಲ ಕಳೆದಂತೆ ವ್ಯಕ್ತಿ ಕೇವಲ ಪ್ರಜ್ಞೆ ಸ್ಥಿತಿಯಲ್ಲಿದ್ದಾಗ ಮಾತ್ರ ವರ್ತಿಸದೆ ಅಜಾಗೃತ ಸ್ಥಿತಿಯಲ್ಲಿಯೂ ವರ್ತಿಸಬಹುದು ಎಂಬ ಹೊಸ ವಾದವೊಂದು ಸೃಷ್ಟಿಯಾಯಿತು ಮತ್ತು ಇದನ್ನು ತಿರಸ್ಕರಿಸಿದರು. ಅಂದರೆ ಅವ್ರು ಹೇಳ್ತಾರೆ ಪ್ರಜ್ಞೆ ಸ್ಥಿತಿಯಲ್ಲಿ ಮಾತ್ರ ವ್ಯಕ್ತಿಯನ್ನು ಅಧ್ಯಯನ ಮಾಡೋಕ್ಕಾಗಲ್ಲ, ಅವನು ಅಜಾಗೃತ ಸ್ಥಿತಿಯಲ್ಲಿ ಕೂಡ ಅವನು ವರ್ತನೆ ಮಾಡ್ತಾನೆ. ಕನಸಲ್ಲಿ ಕೂಡ ಮಾತಾಡ್ತಾನೆ ವ್ಯಕ್ತಿ, ಕನಸಲ್ಲಿ ಕೂಡ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಾನೆ. ಕನಸುಗಳಲ್ಲಿ ಈಗ ಹಗಲಲ್ಲಿ ಕೆಲವೊಂದು ಆಸೆಗಳು ಅಥವಾ ಇದೇನೋ ಭಾವನೆಗಳು ನೆರವೇರಿದಾಗ ಅವನು ಕನಸಿನಲ್ಲಿ ತನ್ನ ಆಸೆಗಳನ್ನು ನೆರವೇರಿಸ್ಕೊಳ್ತಾನೆ. ಕನಸು ಕಾಣೋದರ ಮೂಲಕ ತನ್ನ ಆಸೆಗಳನ್ನು ತೃಪ್ತಿ ಪಡ್ತಾನೆ ಮತ್ತು ಭಾವನೆಗಳನ್ನು ಏನು ಮಾಡ್ತಾನೆ, ವ್ಯಕ್ತಪಡಿಸ್ತಾನೆ. ಅದಕ್ಕೆ ಹೇಳ್ತಾರೆ ಪ್ರಜ್ಞೆ ವ್ಯವಸ್ಥೆ ಅಲ್ಲ, ಅಜಾಗೃತ ಸ್ಥಿತಿಯಲ್ಲಿ ಕೂಡ ವ್ಯಕ್ತಿ ವರ್ತಿಸ್ತಾನೆ ಅಂತ ಹೇಳಿದವರು ಯಾರು ಅಂತಂದರೆ ಸಿಗ್ಮಂಡ್ ಫ್ರೈಡ್. ಹಾಗಾಗಿ ಇವರು ಏನು ಮಾಡ್ತಾರೆ, ಸಿಗ್ಮಂಡ್ ಫ್ರೈಡ್ ಅವರು ಪ್ರಜ್ಞೆ ವ್ಯವಸ್ಥೆಯ ಅಧ್ಯಯನ ಮನೋವಿಜ್ಞಾನದ ಅಧ್ಯಯನ ಅಲ್ಲ ಅಂತಂದು ಏನು ಮಾಡ್ತಾರೆ, ಇದನ್ನು ಕೂಡ ತಿರಸ್ಕರಿಸ್ತಾರೆ. ಆದ್ದರಿಂದ ಮನೋವಿಜ್ಞಾನದ ಮೊದಲು ಈಗ ಫಸ್ಟ್ ತಿಳ್ಕೊಳ್ಳಿ, ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂತು, ನೆಕ್ಸ್ಟ್ ಯಾವುದನ್ನು ಕಳೆದುಕೊಂತು, ಮನಸ್ಸನ್ನು ಕಳೆದುಕೊಂತು, ನೆಕ್ಸ್ಟು ಪ್ರಜ್ಞೆಯನ್ನು ಕಳೆದುಕೊಂತು. ಅರ್ಥ ಆಯ್ತಾ? ಈ ಮೂರನ್ನು ಕಳೆದುಕೊಂಡಿದ್ದು ಮನೋವಿಜ್ಞಾನ. ಈಗ ನೆಕ್ಸ್ಟು ಮನೋವಿಜ್ಞಾನ ಏನಿದೆ ಅಂತಂದರೆ ವರ್ತನೆ ಅಧ್ಯಯನ. ಈಗ ವರ್ತನೆ ಅಧ್ಯಯನ ಯಾವ ಕಾಲದ್ದು ಅಂತಂದರೆ ಆಧುನಿಕ ಕಾಲದಲ್ಲಿ. ಈಗ ಪ್ರೆಸೆಂಟ್ ಇಂದಿನದಲ್ಲಿ ನಾವು ಮನೋವಿಜ್ಞಾನ ಅಂದರೆ ಏನಂತಂದರೆ ವ್ಯಕ್ತಿಯ ವರ್ತನೆಗಳ ಬಗ್ಗೆ ಅಧ್ಯಯನ ಮಾಡೋದೇ ಮನೋವಿಜ್ಞಾನ ಅಂತ ಕರಿತೀವಿ. ಈಗ ಇಂದಿನ ಕಾಲದಲ್ಲಿ ನಾವು ಹೇಳ್ತೀವಿ. JB ವ್ಯಾಟ್ಸನ್ ಅವರು ವರ್ತನಾ ವಿಧಾನದ ಪ್ರತಿಪಾದಕರು ಮತ್ತು ವರ್ತನಾ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಯಾರು? JB ವ್ಯಾಟ್ಸನ್ ಅವರನ್ನು ವರ್ತನಾ ಶಾಸ್ತ್ರದ ಪಿತಾಮಹ ಮತ್ತು ವರ್ತನೆ ಅಧ್ಯಯನದ ಪ್ರತಿಪಾದಕರು ಅಂತಂದು ನಾವು ವ್ಯಾಟ್ಸನ್ ಅವ್ರನ್ನ ಕರಿತೀವಿ. ಇವ್ರು ಏನು ಹೇಳ್ತಾರೆ ಅಂತಂದರೆ ಸಮಸ್ತ ಜೀವರಾಶಿಗಳು ವರ್ತನೆಯನ್ನು ಅಧ್ಯಯನ ಮಾಡುವ ವರ್ತನೆಯ ವಿಜ್ಞಾನವೇ ಮನೋವಿಜ್ಞಾನ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಂದು ಜೀವಿಯು ಯಾವ ರೀತಿ ವರ್ತನೆ ಮಾಡ್ತಾನೆ, ಅವನು ಖುಷಿಯಲ್ಲಿದ್ದಾಗ, ಅವನು ಕಷ್ಟದಲ್ಲಿದ್ದಾಗ, ಮತ್ತು ಪ್ರತಿಯೊಂದು ಜೀವಿಯು ಅಥವಾ ಸೂಕ್ಷ್ಮ ಅಥವಾ ಜೀವಿ ಅಂತಂದರೆ ಅಥವಾ ಪ್ರಾಣಿಗಳಾಯಿತು, ಪ್ರಾಣಿಗಳು ಈಗ ಎಕ್ಸಾಂಪಲ್ ಅವು ಆಹಾರ ಇದ್ದಾಗ ಹೆಂಗೆ ವರ್ತನೆ ಮಾಡ್ತಾರೆ, ಆಹಾರ ಇರಲಾರ್ದಾಗ ಯಾವ ರೀತಿ ವರ್ತನೆ ಮಾಡ್ತವ. ಈಗ ನಾವು ಕಷ್ಟ ಬಂದಾಗ ಯಾವ ರೀತಿ ವರ್ತನೆ ಮಾಡ್ತೀವಿ, ಮತ್ತು ಸುಖದಲ್ಲಿದ್ದಾಗ ಹೆಂಗೆ ವರ್ತನೆ ಮಾಡ್ತೀವಿ, ಈಗ ಸಮುದಾಯದ ಜೊತೆಗೆ ಹೆಂಗೆ ಮಾಡ್ತೀವಿ, ಮತ್ತು ಪರಿಸರದಲ್ಲಿದ್ದಾಗ ಯಾವ ರೀತಿ ವರ್ತನೆ ಮಾಡ್ತೀವಿ. ಶಾಲೆ ಈಗ ಎಕ್ಸಾಂಪಲ್ ಈಗ ನಾವು ಒಂದು ಶಾಲೆಯಲ್ಲಿ ತಗೊಳ್ಳಿ. ಶಾಲೆಯಲ್ಲಿದ್ದಾಗ ಮಗು ಕುಟುಂಬದಲ್ಲಿ ಒಂದು ರೀತಿ ವರ್ತನೆ ಮಾಡಿದ್ರೆ, ಶಾಲೆಯಲ್ಲಿ ಬಂದಾಗ ತನ್ನ ಸ್ನೇಹಿತರ ಜೊತೆಗೆ ಇನ್ನೊಂದು ರೀತಿ ವರ್ತನೆ ಮಾಡ್ತಾನೆ, ಮತ್ತು ಒಬ್ಬನೇ ಇದ್ದಲ್ಲಿ ಒಂಥರ ರೀತಿಯಲ್ಲಿ ವರ್ತನೆ ಮಾಡ್ತಾನೆ. ಶಿಕ್ಷಕರು ಬಂದಾಗ ವಿದ್ಯಾರ್ಥಿಗಳು ಸೈಲೆಂಟ್ ಆಗಿರೋದು, ಕೆಲವೊಬ್ಬರು ಶಿಕ್ಷಕರು ಬಂದಾಗ ವಿದ್ಯಾರ್ಥಿಗಳು ಭಯ ಪಡೋದು, ಕೆಲವೊಬ್ಬರು ಖುಷಿ ಪಡೋದು, ಈ ಥರ ಕೆಲವೊಂದು ವರ್ತನೆಗಳನ್ನು ಅಧ್ಯಯನ ಮಾಡದೆ ಏನಂತಾರ ಮನೋವಿಜ್ಞಾನ ಅಂತ ಕರಿತೀವಿ. ಈಗ ಪ್ರೆಸೆಂಟು ನಾವು ಮನೋವಿಜ್ಞಾನ ಎಂದರೆ ಏನಂತಂದರೆ ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತ ಹೇಳ್ಬೋದು. ಇದು ಬಹುಪಾಲು ಮನೋವಿಜ್ಞಾನಿಗಳು 19ನೇ ಶತಮಾನದಲ್ಲಿ ಈ ವರ್ತನೆ ಅಧ್ಯಯನವನ್ನೇ ಒಪ್ಪಿಕೊಂಡಿದ್ದಾರೆ. ಈ ವುಡ್ವರ್ತ್ ಅವರು ಏನು ಹೇಳ್ತಾರೆ ಅಂತಂದರೆ ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂಡಿತ್ತು, ನಂತರ ಮನಸ್ಸನ್ನು ಕಳೆದುಕೊಂಡಿತ್ತು, ನಂತರ ಪ್ರಜ್ಞೆಯನ್ನು ಕಳೆದುಕೊಂಡಿತ್ತು. ಈ ಮೂರನ್ನು ಕಳೆದುಕೊಂಡು ವರ್ತನೆಯನ್ನು ಅವಲಂಬಿಸಿದೆ ಅಂತ ಹೇಳ್ತಾರೆ. ಮನೋವಿಜ್ಞಾನ ಈ ಮೂರನ್ನು ಕಳೆದುಕೊಂಡು ಈಗ ವರ್ತನೆಯನ್ನು ಅವಲಂಬಿಸಿದೆ ಅಂತ ಹೇಳಿದವರು ಯಾರಂದರೆ ವುಡ್ವರ್ತ್. ಇಷ್ಟೆಲ್ಲ ನಿಮಗೆ
ಮನೋವಿಜ್ಞಾನದ ಸ್ವರೂಪ ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ಕೊಳ್ತಿದ್ದೀನಿ. ಈಗ ಮನೋವಿಜ್ಞಾನದ ಸ್ವರೂಪ ಅರ್ಥ ಆದ ನಂತರ ಈಗ ನೆಕ್ಸ್ಟು ಮನೋವಿಜ್ಞಾನದ ವ್ಯಾಖ್ಯೆಗಳು. ಮನೋವಿಜ್ಞಾನದ ವ್ಯಾಖ್ಯೆಗಳು ಏನಂತಂದರೆ, ಫಸ್ಟ್ ಜೇಮ್ಸ್ ಅವರು. ಈ ವಿಲಿಯಂ ಜೇಮ್ಸ್ ಅವರ ಪ್ರಕಾರ ಮನೋವಿಜ್ಞಾನ ಎಂದರೆ ಪ್ರಜ್ಞಾ ವ್ಯವಸ್ಥೆಯ ನಿರೂಪಣೆ ಮತ್ತು ವಿವರಣೆಯೇ ಮನೋವಿಜ್ಞಾನ. ಅಂದರೆ ಪ್ರಜ್ಞಾ ವ್ಯವಸ್ಥೆಯನ್ನು ಎಲ್ಲಿರುವ ಪ್ರಜ್ಞಾ ವ್ಯವಸ್ಥೆಯಲ್ಲಿ ಇರುವುದನ್ನು ನಾವು ವಿವರಿಸುವುದನ್ನೇ ಮನೋವಿಜ್ಞಾನ ಅಂತ ಕರಿತೀವಿ. ಅಂದರೆ ಪ್ರಜ್ಞಾ ವ್ಯವಸ್ಥೆಯಲ್ಲಿ ನಾವು ಏನು ಮಾಡ್ತಿದ್ವಿ, ಪ್ರಜ್ಞಾ ವ್ಯವಸ್ಥೆಯಲ್ಲಿ ನಾವು ಯಾವ ಥರ ರಿಯಾಕ್ಟ್ ಮಾಡ್ತಿದ್ವಿ, ಅವುಗಳ ಬಗ್ಗೆ ವಿವರಿಸುವುದೇ ಮನೋವಿಜ್ಞಾನ ಅಂತ ಹೇಳಿದವರು ಯಾರು? ವಿಲಿಯಂ ಜೇಮ್ಸ್ ಅವರು. ನೆಕ್ಸ್ಟ್ ಯಾರಂತಂದರೆ ಕ್ರೋ ಮತ್ತು ಕ್ರೋ ಅವರು. ಕ್ರೋ ಮತ್ತು ಕ್ರೋ ಅವರು ಏನು ಹೇಳ್ತಾರೆ ಅಂತಂದರೆ, ಮಾನವನ ವರ್ತನೆ ಮತ್ತು ಮಾನವನ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನ. ಅಂದರೆ ಮಾನವನ ವರ್ತನೆ, ನಾನು ನಿಮಗೆ ಹೇಳ್ತೀನಿ, ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾಗ, ಸುಖದಲ್ಲಿದ್ದಾಗ, ಅಥವಾ ಕುಟುಂಬದಲ್ಲಿದ್ದಾಗ, ಸಮಾಜದಲ್ಲಿದ್ದಾಗ, ಸಮುದಾಯದಲ್ಲಿದ್ದಾಗ, ಶಾಲೆಯಲ್ಲಿದ್ದಾಗ ಯಾವ ರೀತಿ ವರ್ತನೆ ಮಾಡ್ತಾನೆ, ಇವು ಮತ್ತು ಮಾನವನ ಸಂಬಂಧಗಳು, ಕುಟುಂಬದಲ್ಲಿ ಅಕ್ಕ, ತಮ್ಮ, ಅಪ್ಪ, ಅಮ್ಮ, ಅಥವಾ ಶಾಲೆಯಲ್ಲಿ ಸ್ನೇಹಿತರು, ಅಥವಾ ನಾವು ಮಾಡುವ ಕೆಲಸದಲ್ಲಿ ನಮ್ಮ ಕೆಲಸದಲ್ಲಿರುವ ಜೊತೆಗಾರರು, ಸ್ನೇಹಿತರು, ವಿದ್ಯಾರ್ಥಿ, ಅವ್ರ ಜೊತೆ ನಾವು ಶಿಕ್ಷಕರು ಯಾವ ರೀತಿ ಸಂಬಂಧ ಇರ್ತಿತ್ತು ಅವುಗಳ ಬಗ್ಗೆ ಅಧ್ಯಯನ ಮಾಡೋದೇ ಮನೋವಿಜ್ಞಾನ. ವ್ಯಕ್ತಿಯ ವರ್ತನೆ ಜೊತೆಗೆ ಮಾನವನ ಸಂಬಂಧಗಳು, ಅವನು ಯಾವ ರೀತಿ, ಈಗ ಅಪ್ಪ ಅಮ್ಮ ಮಗನಾಗಿ ಅವ್ರ ನಡುವಿರೋ ಸಂಬಂಧ ಯಾವ ರೀತಿ ಇದೆ ಅವುಗಳ ಅಧ್ಯಯನ ಮಾಡೋದೇ ಮನೋವಿಜ್ಞಾನ. ವ್ಯಕ್ತಿಯ ವರ್ತನೆ ಮತ್ತು ಮಾನವನ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನ. ಯಾರು ಹೇಳ್ತಾರಪ್ಪ ಅಂತಂದರೆ ಇದನ್ನು ಕ್ರೋ ಅವರು ಹೇಳ್ತಾರೆ. ವುಡ್ವರ್ತ್ ಅವರು ಏನು ಹೇಳ್ತಾರೆ ಅಂತಂದರೆ, ಮನೋವಿಜ್ಞಾನ ಅಂದರೆ ವ್ಯಕ್ತಿಯ ಚಟುವಟಿಕೆಗಳನ್ನು ಪರಿಸರದೊಂದಿಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದು. ವ್ಯಕ್ತಿಯ ಚಟುವಟಿಕೆಗಳು ಅಂತಂದರೆ ವ್ಯಕ್ತಿ ದಿನನಿತ್ಯ ನಡೆಸುವ ಪ್ರತಿಯೊಂದು ಚಟುವಟಿಕೆಗಳನ್ನು ಪರಿಸರದೊಂದಿಗೆ, ಅಂದರೆ ಪರಿಸರ ಅಂತಂದರೆ ಇದರಲ್ಲಿ ಕುಟುಂಬ ಬರುತ್ತಾ, ಶಾಲೆ ಬರುತ್ತಾ, ನಾವು ಮಾಡುವ ಕೆಲಸ ಮಾಡುವ ಸಂಸ್ಥೆಗಳು ಬರ್ತಾವ, ಇವು ಎಲ್ಲವುಗಳು ಪರಿಸರ. ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ವ್ಯಕ್ತಿ ಯಾವ ರೀತಿ ಚಟುವಟಿಕೆ ಮಾಡ್ತಾನೆ ಅವುಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದೇ ಮನೋವಿಜ್ಞಾನ. ಇದನ್ನು ಯಾರು ಹೇಳಿದವರು ಅಂತಂದರೆ ವುಡ್ವರ್ತ್ ಅವರು ಹೇಳ್ತಾರೆ. ಈ ವ್ಯಾಟ್ಸನ್ ಅವರು ಏನು ಹೇಳ್ತಾರೆ ಅಂತಂದರೆ, ವರ್ತನೆಯ ಧನಾತ್ಮಕ ವಿಜ್ಞಾನ. ಅಂದರೆ ವರ್ತನೆ ಬರೀ ಒಳ್ಳೆಯ ಆಲೋಚನೆಗಳ ಬಗ್ಗೆ ಅಧ್ಯಯನ ಮಾಡೋದೇ ಯಾವುದು? ಮನೋವಿಜ್ಞಾನ. ಬರೀ ಒಳ್ಳೆಯ ಧನಾತ್ಮಕ ಅಂತಂದರೆ ಒಳ್ಳೆಯ ಆಲೋಚನೆಗಳ ಬಗ್ಗೆ, ಒಳ್ಳೆಯ ವರ್ತನೆಗಳನ್ನು ನಾವೇನಂತೀವಿ ಮನೋವಿಜ್ಞಾನ ಅಂತ ಹೇಳ್ತೀವಿ ಅಂತ ಹೇಳಿದವರು ಯಾರು? ಈ ವ್ಯಾಟ್ಸನ್ ಅವರು. ಮಾರ್ಗನ್ ಅವ್ರ ಪ್ರಕಾರ ಏನು ಹೇಳ್ತಾರೆ ಅಂತಂದರೆ, ಮನುಷ್ಯನ ಸಮಸ್ಯೆಗಳ ವೈಜ್ಞಾನಿಕ ಅಧ್ಯಯನವೇ ಮನೋವಿಜ್ಞಾನ. ಮನುಷ್ಯನ ಸಮಸ್ಯೆಗಳ ಅಂದರೆ ವ್ಯಕ್ತಿ ದಿನ ಸಂಭವಿಸೋ ಈಗ ಯಾವ ವ್ಯಕ್ತಿಗೆ ಸಮಸ್ಯೆಗಳಿಲ್ಲ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದೇ ಮನೋವಿಜ್ಞಾನ. ಇದನ್ನು ಯಾರು ಹೇಳಿದ್ರು? ಮನುಷ್ಯನ ಸಮಸ್ಯೆಗಳ ಬಗ್ಗೆ ಅಧ್ಯಯನವೇ ಅಂತ ಹೇಳಿದವರು ಯಾರು ಅಂತಂದರೆ ಮಾರ್ಗನ್ ಅವರು ಹೇಳ್ತಾರೆ. ಜಾರ್ಜ್ ಮಿಲ್ಲರ್ ಅವ್ರ ಪ್ರಕಾರ ಏನಂತಂದರೆ, ವರ್ತನೆ ವೈಜ್ಞಾನಿಕವಾಗಿ ಅಧ್ಯಯನವೇ. ಅಂದರೆ ವರ್ತನೆಯನ್ನು ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕು, ಸ್ಪಷ್ಟವಾಗಿರಬೇಕು, ನಿಖರವಾಗಿರಬೇಕು, ಮತ್ತು ವಿಜ್ಞಾನದ ಮೂಲಕ ಅಧ್ಯಯನ ಮಾಡೋದೇ ಮನೋವಿಜ್ಞಾನ ಅಂತ ಹೇಳಿದವರು ಯಾರಂತಂದರೆ ಜಾರ್ಜ್ ಮಿಲ್ಲರ್ ಅವರು. ಜಾನ್ ಡ್ಯೂಯಿ ಅವರು ಏನು ಹೇಳ್ತಾರೆ ಅಂದರೆ, ಆತ್ಮದ ಪ್ರಕ್ರಿಯೆಯೇ ವೈಜ್ಞಾನಿಕ ನಿರೂಪಣೆಯೇ ಮನೋವಿಜ್ಞಾನ. ಆತ್ಮ ಅಂತಂದರೆ ಹೇಳ್ತೀನಿ ಅಂತರಾತ್ಮ ಮತ್ತು ನಮ್ಮ ಜೀವಾತ್ಮ, ಇದು ನಮಗೆ ಕಾಣಿಸಲ್ಲ, ಅದರ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಅಂತಂದರೆ ಮನೋವಿಜ್ಞಾನ. ಆತ್ಮದ ಪ್ರಕ್ರಿಯೆಯ ವೈಜ್ಞಾನಿಕ ನಿರೂಪಣೆಯೇ ಮನೋವಿಜ್ಞಾನ ಅಂತ ಹೇಳಿದವರು ಯಾರಂತಂದರೆ ಜಾನ್ ಡ್ಯೂಯಿ ಅವರು. ನೆಕ್ಸ್ಟ್ ಡೆಫಿನೇಷನ್ ಏನಂದರೆ, ಸ್ಕಿನ್ನರ್ ಅವರು ಏನು ಹೇಳ್ತಾರೆ ಅಂತಂದರೆ, ಜೀವನದಲ್ಲಿ ನಾವು ಎದುರಿಸುವ ಎಲ್ಲ ಬಗೆಯ ಸನ್ನಿವೇಶಗಳಿಗೆ ಪ್ರತಿಕ್ರಿಯೆಯನ್ನು ಕುರಿತು ಅಭ್ಯಸಿಸುವುದು. ಅಂದರೆ ನಾವು ಜೀವನದಲ್ಲಿ ಏನೇನು ಸಂಭವಿಸ್ತಾವ, ಎಲ್ಲ ಸಮಸ್ಯೆಗಳು ಅಥವಾ ಸನ್ನಿವೇಶಗಳು, ಅವುಗಳಿಗೆ ಪ್ರತಿಕ್ರಿಯಿಸುವುದು, ಅವುಗಳ ಕುರಿತು ಅಭ್ಯಸಿಸುವುದೇ ಮನೋವಿಜ್ಞಾನ. ದಿನನಿತ್ಯ ಜೀವನದಲ್ಲಿ ಸಂಭವಿಸುವ ಪ್ರತಿಯೊಂದು ಸನ್ನಿವೇಶಗಳ ಕುರಿತು ಅಭ್ಯಸಿಸುವುದೇ ಮನೋವಿಜ್ಞಾನ ಅಂತ ಹೇಳಿದವರು ಯಾರಂತಂದರೆ ಸ್ಕಿನ್ನರ್ ಅವರು. ನೆಕ್ಸ್ಟ್ ಈ ಎಲ್ಲ ಡೆಫಿನೇಷನ್ಸ್ಗಳ ಬಗ್ಗೆ ಕ್ವಶನ್ಸ್ ಬರ್ತವೆ. ಯಾಕಂತಂದರೆ ಮೇನ್ ಇಂಪಾರ್ಟೆಂಟು ಅವರು
ಏನು ಹೇಳಿದ್ದಾರೆ, ಪ್ರತಿಯೊಬ್ಬ ಮನೋವಿಜ್ಞಾನಿಗಳು ಮನೋವಿಜ್ಞಾನ ಅಂತಂದರೆ ಏನು ಅಂತಂದು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಅವುಗಳನ್ನು ಅದ್ರ ಬಗ್ಗೆ ಪ್ರತಿಯೊಂದು ಇದರಲ್ಲಿ ಕ್ವಶನ್ಸ್ಗಳು ಕೇಳ್ತಾರೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಪ್ರಮುಖವಾದ ಅಂಶಗಳು ಏನೇನು ಅಂತಂದರೆ, ನಾವು ಮೇನ್ ಇಂಪಾರ್ಟೆಂಟ್ ಏನು ನೆನ್ಪಿಟ್ಕೊಳ್ಬೇಕು ಎಕ್ಸಾಮ್ ಪರ್ಪೋಸ್ ಆಗಿ ಅಂತಂತಂದರೆ, ಈಗ ಮನೋವಿಜ್ಞಾನ ಪದವು ಮೊಟ್ಟ ಮೊದಲು ಬಳಕೆ ತಂದವರು ಯಾರು? 1790ರಲ್ಲಿ ರುಡಾಲ್ಫ್ ಗೊಕೆಲ್ ಅವರು ಏನು ಹೇಳ್ತಾರೆ, ಇವರು ಮೊಟ್ಟ ಮೊದಲು ಸೈಕಾಲಜಿ ಎಂಬ ಪದವನ್ನು ಬಳಕೆಗೆ ತಂದವರು ಯಾರು? ರುಡಾಲ್ಫ್ ಗೊಕೆಲ್ ಅವರು. ನೆಕ್ಸ್ಟ್, ನಾವು ಇಂದಿನ ಕಾಲದಲ್ಲಿ ನಾವು ಮನೋವಿಜ್ಞಾನ ಅಂದರೆ ಏನು? ಪ್ರೆಸೆಂಟ್ ಆಧುನಿಕ ಕಾಲದಲ್ಲಿ ವರ್ತನೆಯ ಅಧ್ಯಯನವನ್ನು ನಾವು ಏನಂತ ಕರಿತೀವಿ? ಮನೋವಿಜ್ಞಾನ. ಇಂದಿನ ಕಾಲದಲ್ಲಿ ಮನೋವಿಜ್ಞಾನ ಅಂದರೆ ಏನಂತಂದರೆ ವರ್ತನೆ ಅಧ್ಯಯನ. ಫಸ್ಟು ಯಾವುದು ಮನೋವಿಜ್ಞಾನ ಅಂದರೆ ಫಸ್ಟು ಪದ ಉತ್ಪತ್ತಿ ಏನಿದೆ? ಆತ್ಮದ ಅಧ್ಯಯನ. ನೆಕ್ಸ್ಟ್ ಯಾವುದು? ಮನಸ್ಸಿನ ಅಧ್ಯಯನ. ನೆಕ್ಸ್ಟ್ ಯಾವುದು? ಪ್ರಜ್ಞೆ ಅಧ್ಯಯನ. ಈಗ ನೆಕ್ಸ್ಟ್ ಇರೋದು ಯಾವುದು? ಈಗ ಪ್ರೆಸೆಂಟ್ ಇರೋದು ಯಾವುದು? ವರ್ತನೆ ಅಧ್ಯಯನ. ಈ ಆತ್ಮದ ಅಧ್ಯಯನವನ್ನು ತಿರಸ್ಕರಿಸಿದವರು ಯಾರು ಅಂತಂದರೆ ಕಾಂಟೆ ಅವರು. ನೆಕ್ಸ್ಟ್ ಮನಸ್ಸಿನ ಅಧ್ಯಯನ ಅಂತ ಹೇಳಿದವರು ಯಾರು? ಡಾಂಟೆ ಅವರು. ಪ್ರಜ್ಞೆ ಅಧ್ಯಯನ ಅಂತ ಹೇಳಿದವರು ಯಾರು? ವಿಲಿಯಂ ವುಂಟ್ ಅವರು. ವರ್ತನೆ ಅಧ್ಯಯನ ಅಂತ ಹೇಳಿದವರು ಯಾರು? ಜೆ.ಬಿ. ವ್ಯಾಟ್ಸನ್ ಅವರು. ಮನೋವಿಜ್ಞಾನದ ಪಿತಾಮಹ ಅಂತ ಯಾರನ್ನ ಕರಿತೀವಿ ಅಂತಂದರೆ ಸಿಗ್ಮಂಡ್ ಫ್ರಾಯ್ಡ್ ಅಂತ ಕರಿತೀವಿ. ನಮಗೆ ತಲೆಗೆ ಬರ್ಬೋದು, ಯಾಕೆ ಈಗ ಮನೋವಿಜ್ಞಾನ ಪಿತಾಮಹ ಇಲ್ಲಿ ನೋಡಿರಿ, ಆಧುನಿಕ ಮನೋವಿಜ್ಞಾನ ಪಿತಾಮಹ ವಿಲಿಯಂ ವುಂಟ್ ಅಂತ ಕರಿತೀವಿ. ಮನೋವಿಜ್ಞಾನ ಪಿತಾಮಹ ಸಿಗ್ಮಂಡ್ ಫ್ರಾಯ್ಡ್ ಅಂತ ಯಾಕೆ ಕರಿತೀವಿ ಅಂತಂದರೆ, ಸಿಗ್ಮಂಡ್ ಫ್ರಾಯ್ಡ್ ಅವರು ಬರೀ ಮನೋವಿಜ್ಞಾನ ಪಿತಾಮಹ ಅಂತ ಕೇಳಿದರೆ ಸಿಗ್ಮಂಡ್ ಫ್ರಾಯ್ಡ್ ಅಂತ ಹಾಕ್ಬೇಕು. ಯಾಕಂತಂದರೆ ವ್ಯಕ್ತಿಯ ಮನಸ್ಸಿನ ಪ್ರಕ್ರಿಯೆಯನ್ನು 3 ರೀತಿಯಾಗಿ ಅಧ್ಯಯನ ಮಾಡಿದ್ದಾರೆ. ಒಂದು ಪ್ರಜ್ಞೆ ವ್ಯವಸ್ಥೆ ಬಗ್ಗೆ, ಮತ್ತು ಇನ್ನೊಂದು ಪೂರ್ವ ಪ್ರಜ್ಞೆ ವ್ಯವಸ್ಥೆ ಬಗ್ಗೆ, ಮತ್ತು ಆ ಪ್ರಜ್ಞೆ ವ್ಯವಸ್ಥೆ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಹಾಗಾಗಿ ಅಧ್ಯಯನ ಮಾಡಿ ವ್ಯಕ್ತಿ ಈ ರೀತಿ ಅವುಗಳ ಪ್ರಜ್ಞೆ ವ್ಯವಸ್ಥೆ, ಪೂರ್ವ ಪ್ರಜ್ಞೆ ವ್ಯವಸ್ಥೆ ಮತ್ತು ಆ ಪ್ರಜ್ಞೆ ವ್ಯವಸ್ಥೆ, ಈ ಮೂರನ್ನು ಇಟ್ಕೊಂಡು ಅವು ಮಾನಸಿಕ ಪ್ರಕ್ರಿಯೆಗಳ ಆಧಾರವಾಗಿ ಇಟ್ಕೊಂಡು ಇದನ್ನೇ ನಾವು ಮನೋವಿಜ್ಞಾನ ಅಂತ ಹೇಳಿ ಪ್ರತಿಪಾದಿಸಿದವರು ಯಾರಂತಂದರೆ ಸಿಗ್ಮಂಡ್ ಫ್ರಾಯ್ಡ್. ಆದ್ದರಿಂದ ಇವರನ್ನು ಮನೋವಿಜ್ಞಾನ ಪಿತಾಮಹ ಅಂತಂದು ಯಾರನ್ನ ಕರಿತೀವಿ ಅಂತಂದರೆ ಸಿಗ್ಮಂಡ್ ಫ್ರಾಯ್ಡ್ ಅಂತ ಕರಿತೀವಿ. ಆಧುನಿಕ ಮನೋವಿಜ್ಞಾನ ಪಿತಾಮಹ ಅಂತಂದರೆ ವಿಲಿಯಂ ವುಂಟ್. ನಿಮಗೆ ಹೇಳಿದ್ದೀನಿ, ವಿಲಿಯಂ ವುಂಟ್ ಅವರನ್ನು ಯಾಕಮ್ಮ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ ಅಂತಂದರೆ, ಇವರು ಪ್ರಯೋಗ ಮಾಡಿದರು. ಒಂದು ಪ್ರಯೋಗ, ಜರ್ಮನಿಯಲ್ಲಿ ಒಂದು ಪ್ರಯೋಗ ಶಾಲೆಯನ್ನು ಓಪನ್ ಮಾಡಿ, ಇಷ್ಟರಲ್ಲಿ 1879ರಲ್ಲಿ ಇವ್ರೇನು ಮಾಡ್ತಾರೆ ಅಂತಂದರೆ ಪ್ರಯೋಗಶಾಲೆಯನ್ನು ಓಪನ್ ಮಾಡಿ ಅಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ನಿಖರವಾಗಿ ವೈಜ್ಞಾನಿಕವಾಗಿ ಮಾಹಿತಿಯನ್ನು ನೀಡಿದರು. ಹಾಗಾಗಿ ಇವರನ್ನು ನಾವೇನಂತ ಕರಿತೀವಿ? ಆಧುನಿಕ ಮನೋವಿಜ್ಞಾನ ಪಿತಾಮಹ ಅಂತ ಕರಿತೀವಿ. ಶೈಕ್ಷಣಿಕ ಮನೋವಿಜ್ಞಾನ ಪಿತಾಮಹ ಅಂತ ಯಾರನ್ನ ಕರಿತೀವಿ ಅಂತಂದರೆ ಟಾರನ್ಡೈಕ್ ಅವ್ರನ್ನ ಶೈಕ್ಷಣಿಕ ಮನೋವಿಜ್ಞಾನ ಪಿತಾಮಹ ಅಂತ ಯಾಕೆ ಕರಿತೀವಿ ಅಂತಂದರೆ, ಇವರು ಏನು ಕಲಿಕಾ ಸಿದ್ಧಾಂತವನ್ನು ಹೇಳ್ತಾರೆ. ಟಾರನ್ಡೈಕ್ ಅವ್ರು ಏನಂತ ಹೇಳ್ತಾರೆ? ಕಲಿಕಾ ಸಿದ್ಧಾಂತವನ್ನು ಹೇಳ್ತಾರೆ. ಕಲಿಕಾ ಸಿದ್ಧಾಂತ ಯಾಕೆ ಅಂತಂದರೆ, ಮಗು ಫಸ್ಟು ಕಲಿಬೇಕಂತಂದ್ರೆ ಅವನಿಗೆ ಏನಿರಬೇಕು? ಸಿದ್ಧತೆ ಇರಬೇಕು, ಆಸೆ ಇರಬೇಕು. ಆಮೇಲೆ ನೆಕ್ಸ್ಟ್ ಏನಿರಬೇಕು? ಅದ್ರ ಬಗ್ಗೆ ಅಭ್ಯಾಸ ಇರಬೇಕು. ಬರೀ ಒಂದು ಮಗು ಅಥವಾ ಒಬ್ಬ ವ್ಯಕ್ತಿ ಏನೇ ಒಂದು ಕೆಲಸ ಮಾಡಬೇಕಂತಂದರೆ ಅವನಿಗೆ ಅದ್ರ ಬಗ್ಗೆ ಸಿದ್ಧತೆ ಅಥವಾ ಅದ್ರ ಬಗ್ಗೆ ಆಸೆ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಬೇಕು. ಅದಾದಮೇಲೆ ನಾವೀಗ ಎಕ್ಸಾಂಪಲಿಗೆ ಒಬ್ಬ ಮಗು ಕಲಿತಿದ್ದಾನೆ ಅಂತಂದರೆ ಅವನಿಗೆ ಆಸೆ ಬರುತ್ತೆ. ನೆಕ್ಸ್ಟ್ ಆಸೆ ಬಂದ ತಕ್ಷಣ ಅದು ಕಲಿಕೆ ಆಗಿಬಿಡುತ್ತಾ? ಅವನ್ನೆಲ್ಲ ಸಿಕ್ಕಿಬಿಡುತ್ತಾ? ಕಲಿಕೆ ಎಲ್ಲ ಮಾಹಿತಿ ಸಿಕ್ಕಿಬಿಡುತ್ತಾ? ಇಲ್ಲ. ಅದನ್ನು ಅಭ್ಯಾಸ ಮಾಡಬೇಕು. ಒಂದು ವಿಷಯದ ಬಗ್ಗೆ ಅವನು ಅಭ್ಯಾಸ ಮಾಡಬೇಕು, ಪ್ರಯತ್ನ ಮಾಡಬೇಕು. ಮತ್ತು ಎಷ್ಟೇ ದೋಷಗಳು ಬಂದರೂ ಕೂಡ ಪ್ರಯತ್ನ ಮಾಡಿದ್ರೇ ಅದೇನಾಗುತ್ತಾ? ಸರಿಯಾಗುತ್ತಾ? ಅದಾದಮೇಲೆ ಫಸ್ಟು ಸಿದ್ಧತೆ ಇರಬೇಕು. ಸಿದ್ಧತೆ ನೆಕ್ಸ್ಟ್ ಅಭ್ಯಾಸ ಇರಬೇಕು. ಮತ್ತು ಪರಿಣಾಮ ಅಂತಂದರೆ, ಈಗ ನಾವು ಸಿದ್ಧತೆ ಮಾಡಿರ್ತೀವಿ, ಅಭ್ಯಾಸ ಮಾಡಿರ್ತೀವಿ, ಅದರಿಂದ ನಮಗೆ ಪ್ರತಿಫಲ ಸಿಕ್ಕಿರುತ್ತಾ? ಒಳ್ಳೆಯ ಪರಿಣಾಮ ಬಂದೇ ಬರುತ್ತಾ? ಈ 3 ನಿಯಮಗಳನ್ನು ಹೇಳಿದವರು ಯಾರು ಅಂತಂದರೆ ಟಾರನ್ಡೈಕ್ ಅವರು. ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತವನ್ನು ಹೇಳಿದವರು ಟಾರನ್ಡೈಕ್. ಮುಂದಿನ ತರಗತಿಯಲ್ಲಿ ಒಬ್ಬೊಬ್ಬರು ಸಿದ್ಧಾಂತಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ನಿಮಗೆ ಮುಂದಿನ ತರಗತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾಗಿ ಇವರನ್ನು ಟಾರನ್ಡೈಕ್ ಅವ್ರನ್ನ ನಾವು ಶೈಕ್ಷಣಿಕ ಮನೋವಿಜ್ಞಾನ ಪಿತಾಮಹ ಅಂತ ಕರಿತೀವಿ. ಈ ಎಲ್ಲ ಪಾಯಿಂಟ್ಸ್ಗಳು
ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಇದು ಐ ಹೋಪ್ ನಿಮಗೆ ಇದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಈ ತರಗತಿಯನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಧನ್ಯವಾದಗಳು.